ಇನ್ನು ಮೈಸೂರು ಲೋಕಾಯುಕ್ತ ಎಸ್ಪಿ ಅವರು ಈ ಪ್ರಕರಣವನ್ನು ತನಿಖೆ ಮಾಡಬೇಕು ಅನ್ನುವಂತ ಆದೇಶ ಹೊರಡಿಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮೂಡಾ ಸೈಟ್ ಸಂಕಷ್ಟ. ಈಗ ಮೈಸೂರು ಲೋಕಾಯುಕ್ತ ಪೊಲೀಸರಿಂದ ಈ ತನಿಖೆ ನಡೆಯುತ್ತೆ. ಈಗ ಸಿಎಂ ಕೇಸ್ ತನಿಖೆಯನ್ನ ಮಾಡಲಿದ್ದಾರೆ ಮೈಸೂರು ಲೋಕಾಯುಕ್ತ ಎಸ್ಪಿ ಹುದೇಶ್ ಅವರು. 3 ತಿಂಗಳಲ್ಲಿ ವರದಿಯನ್ನು ಕೊಡಬೇಕು ಅಂತ ಜನಪ್ರತಿನಿಧಿಗಳ ನ್ಯಾಯಾಲಯ ಈಗ ಆದೇಶವನ್ನು ನೀಡಿದೆ. ಸೊ ಡಿಸೆಂಬರ್ 24ರ ಒಳಗಡೆಗೆ ಸಿಎಂಗೆ ಈಗ ಮೂಡಾ ಸಂಕಷ್ಟ. ಮೈಸೂರು ಲೋಕಾಯುಕ್ತರಿಂದ ಇವರೇ CJ ಸುದೇಶ್ ಅಂತ ಹೇಳಿ ಎಸ್ಪಿ ಲೋಕಾಯುಕ್ತ. ಸೊ ಇವರೇ ಇದರ ತನಿಖೆಯನ್ನ ಮಾಡಬೇಕಾಗಿದೆ. ಈಗ ಮೈಸೂರು ಲೋಕಾಯುಕ್ತ ಪೊಲೀಸರು ಈಗ ತನಿಖೆಯನ್ನ ಮಾಡಬೇಕಾಗಿದೆ. ಬಟ್ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ. ಸಹಜವಾಗಿ ಒಂದಿಷ್ಟು ಆರೋಪಗಳು ಕೂಡ ಆವಾಗವಾಗ ಕೇಳಿಬರುತ್ತೆ. ಆಯಾಯ ಜಿಲ್ಲೆಗಳಿಗೆ ಯಾರೆಲ್ಲ ವರ್ಗಾವಣೆ ಆಗಿರುತ್ತಾರೆ, ಯಾರ್ದಾದ್ರೂ ಒಂದಿಷ್ಟು ಬೆಂಬಲದಿಂದಾಗ ಆಗಿರ್ತಾರೆ ಅಂತ. ನನ್ನ ಸಹೋದ್ಯೋಗಿ ಮೈಸೂರಿನಿಂದ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಈಗ ಸಹಜವಾಗಿ ಜನರಲ್ ಆಗಿ ಮಾತನಾಡೋದೇನು ಅಂತಂದ್ರೆ, ಒಂದು ಜಿಲ್ಲೆಗೆ ಯಾರಾದರೂ ಒಬ್ಬ ಹೈಯರ್ ಆಫೀಸರ್ ಅಲ್ಲಿ ವರ್ಗಾವಣೆ ಆಗ್ತಾರೆ ಅಂತಂದ್ರೆ ಯಾರ್ದೋ ಅವರಿಗೆ ಕೃಪಕಟಾಕ್ಷ ಇರುತ್ತೆ, ಬೆಂಬಲ ಇರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಮೈಸೂರು ಜಿಲ್ಲೆ ಅಂತಂದಾಗ ಅದು ಸಹಜವಾಗಿ ಮುಖ್ಯಮಂತ್ರಿಗಳು ಅಥವಾ ಅವರ ಪುತ್ರನ ವಿಚಾರವಾಗಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಹೀಗಿರಬೇಕಾದಂಥ ಸಂದರ್ಭದಲ್ಲಿ ತನಿಖೆ ಸುಲಭವಾಗಿ ಆಗುತ್ತಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಅಂತೂ ಬಂದು ನಿಂತುಕೊಳ್ಳುತ್ತೆ. ಇಲ್ಲಿ ಏನು ಅನುಮಾನಗಳ ಬೇಡ ಅರುಣ್, ಈ ತರದ ಒಂದು ಸಹಜವಾದಂತಹ ಅನುಮಾನಗಳು ಅದು ಯಾರೇ ವಿಚಾರದಲ್ಲಾಗ್ಲಿ, ಯಾವುದೇ ಪಕ್ಷದ ಯಾವುದೇ ನಾಯಕರ ವಿಚಾರದಲ್ಲಾಗ್ಲಿ ಈ ತರದೊಂದು ಪ್ರಶ್ನೆ ಈ ಸಂದರ್ಭ ಬಂದೇ ಬರುವಂತದ್ದು ಸ್ಪಷ್ಟ. ಅದರಲ್ಲೂ ಕೂಡ ಮೈಸೂರಲ್ಲೇ ತನಿಖೆ ಆಗ್ಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮೈಸೂರು ಹೇಳಿಕೆಯಲ್ಲಿ ಸಿದ್ದರಾಮಯ್ಯನವರ ತವರೂರು. ಹಾಗಾಗಿ ನೀವು ಹೇಳಿದಂತ ರೀತಿಯಲ್ಲಿ ಸಾರ್ವಜನಿಕವಾಗಿ ಈ ತರದೊಂದು ಅನುಮಾನಗಳಿದೆ. ಇದೇ ರೀತಿಯಾದಂತಹ ಅನುಮಾನವನ್ನ ಈಗಾಗಲೇ ಇನ್ನು ದೂರುದಾರರಾಗಿರುವಂತಹ ಪ್ರದೀಪ್ ಕುಮಾರ್ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ಈಗ ಜನಪ್ರತಿನಿಧಿ ನ್ಯಾಯಾಲಯ ಮೈಸೂರು ಲೋಕಾಯುಕ್ತರ ತನಿಖೆ ಮಾಡಿ ಅಂತ ಹೇಳಿದೆ. ಆದ್ರೆ ಮೈಸೂರು ಲೋಕಾಯುಕ್ತ SP ಅವರು ಮುಖ್ಯಮಂತ್ರಿಯಾಗಿ ಕರ್ಕೊಂಡು ಬಂದು ಕೂರಿಸಿ ಎನ್ಕ್ವೈರಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಅವ್ರು ಈಗಾಗಲೇ ಎತ್ತಿದ್ದಾರೆ. ಸಾರ್ವಜನಿಕವಾಗೂ ಕೂಡ ಇದೇ ಪ್ರಶ್ನೆಯೂ ಕೂಡ ಎದುರಾಗುತ್ತೆ. ಹಾಗಾಗಿನೇ ಸದ್ಯಕ್ಕಂತೂ ಏನಾಗುತ್ತೆ ರಾಜಕೀಯ ವಿಚಾರದಲ್ಲಿ ಅನ್ನುವಂತಹದ್ದು ಇನ್ನು ವಿಧಾನಸೌಧದಲ್ಲಿ ಅದರ ಬಗ್ಗೆ ತೀರ್ಮಾನಗಳಾಗಬೇಕಾಗಿದೆ. ಅಂದ್ರೆ ಮುಖ್ಯಮಂತ್ರಿಗಳು ಅದರ ಬಗ್ಗೆ ತೀರ್ಮಾನ ಮಾಡಬೇಕಾಗಿದೆ. ಸದ್ಯಕ್ಕೆ ಕೋರ್ಟ್ ಅಂತೂ ತನ್ನ ಚೆಂಡನ್ನ ಮೈಸೂರು ಲೋಕಾಯುಕ್ತರ ಅಂಗಳಕ್ಕೆ ಎಸ್ತಿದೆ. ಇಲ್ಲಿನ ನಂತರದಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥದ್ದನ್ನ ಈಗ ಎದ್ದಿರುವಂತಹ ಕುತೂಹಲ. ಅರುಣ್. ಓಕೆ KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಒಂದು ಜಿಲ್ಲೆಗೆ ಒಬ್ಬ SP ಹೋಗ್ತಾರೆ ಅಂತಂದಾಗ ಅವರ ವರ್ಗಾವಣೆಯನ್ನ ಅಲ್ಲಿರುವಂಥ ಉಸ್ತುವಾರಿಗಳು, ಅಂದರೆ ಜಿಲ್ಲಾ ಉಸ್ತುವಾರಿಗಳು, ಮಂತ್ರಿಗಳು ಅಥವಾ ಅಲ್ಲಿರುವಂಥ ಸ್ಥಳೀಯ ಶಾಸಕರು ಅವರ ಬೆಂಬಲದಿಂದಾಗಿ ವರ್ಗಾವಣೆಗಳಾಗುತ್ತೆ ಅನ್ನೋದು ಸಹಜವಾಗಿ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂಥ ಮಾತುಗಳು. ನಮಗೆ ಗೊತ್ತಿಲ್ಲ CJ ಹುದೇಶ್ ಅವರ ವಿಚಾರದಲ್ಲಿ ಅವರನ್ನು ಅದು ಮೈಸೂರಿನಲ್ಲಿ ಯಾರು ಟ್ರಾನ್ಸ್ಫರ್ ಮಾಡಿದ್ರು, ಹೇಗೆ ಟ್ರಾನ್ಸ್ಫರ್ ಆದರೂ ಏನು ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಿಲ್ಲ. ಅನುಮಾನಗಳು ಸಹಜವಾಗಿ ಬರುತ್ತೆ. ಅವ್ರು ಕರೆಕ್ಟ್ ಆಗೂ ಇರಬಹುದು.